ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಶನಿ ಮತ್ತು ರಾಹುವಿನ ಮಹಾ ಬದಲಾವಣೆ ಆರಂಭವಾಗಿದೆ. ಈ ಬದಲಾವಣೆಯ ಪರಿಣಾಮವಾಗಿ ಕುಂಭರಾಶಿ, ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಅನಿರೀಕ್ಷಿತ ಅಪಾಯಗಳು, ಅಪಮೃತ್ಯು ಯೋಗಗಳು, ಪ್ರಾಣಕ್ಕೆ ಕುತ್ತು ತರುವಂತಹ ದುರ್ಘಟನೆಗಳ ಸೂಚನೆಗಳು ಕಂಡುಬರುತ್ತಿವೆ. ಇದು ಭಯ ಹುಟ್ಟಿಸುವ ನೀಡಿದ ಮಾತಲ್ಲ, ನಮ್ಮ ಪರಮಪೂಜ್ಯರು ಕಾಳಜಿಯಿಂದ ನೀಡುತ್ತಿರುವ ಗಂಭೀರ ಎಚ್ಚರಿಕೆಯ ಸಂದೇಶ. ದಯವಿಟ್ಟು ಸಂಪೂರ್ಣ ವಿಡಿಯೋವನ್ನು ನೋಡಿ ಜಾಗೃತರಾಗಿರಿ, ನಿಮ್ಮವರಿಗೂ ಹಂಚಿಕೊಳ್ಳಿ. ಓಂ ನಮಃ ಶಿವಾಯ. ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತವೃಂದ, ಶಿಷ್ಯವೃಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ಈ ಮಾಘ ಮಾಸದಲ್ಲಿ ಮಾಡುತ್ತಾ, ವಿಶೇಷವಾಗಿ ಈ ದಿನ ನಾವು ಸಾಡೆ ಸಾತಿನ ಪ್ರಭಾವ, ಅದರೊಳಗೂ ಕುಂಭರಾಶಿಯವರು ಮತ್ತು ಮೇಷರಾಶಿಯವರು ಮತ್ತು ಮೇಷರಾಶಿಯಲ್ಲಿರುವ ಮೇಷರಾಶಿಯ ನಾಮಾಂಕಿತವೂ ಸಹ ಉಂಟಾಗುತ್ತೆ. ಅಂಥವರೆಲ್ಲರೂ ಸಹ ಏನಪ್ಪ ಅಂತಂದರೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಮೊನ್ನೆ ಜನವರಿ 25ರಲ್ಲಿ ಕುಂಭರಾಶಿಗೆ ರಾಹುವಿನ ಸಂಚಾರ ಆಗಿದೆ. ಹೀಗಾಗಿ ಕುಂಭರಾಶಿಯಲ್ಲಿ ರಾಹು ಭಗವಾನರು ಪ್ರವೇಶ ಮಾಡಿದ್ದರಿಂದ ಆದಷ್ಟು ಮೇಷರಾಶಿ, ವೃಶ್ಚಿಕ ರಾಶಿ ಮತ್ತು ಕರ್ಕ ರಾಶಿಯವರು ಸಹ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಇದರ ಜೊತೆಯಲ್ಲಿ ವೃಷಭ ರಾಶಿಯವರು ಸಹ ತುಂಬ ನಿಮ್ಮ ಹೆಜ್ಜೆಯಲ್ಲೂ ಸಹ ಗಮನವನ್ನಿಟ್ಟು ನಡೆಯಬೇಕು. ಆದಷ್ಟು ಗುರುವಿನ ಮಾರ್ಗದರ್ಶನವನ್ನು ವೃಷಭ ರಾಶಿಯವರು ತೆಗೆದುಕೊಂಡಾಗ ಮಾತ್ರ ಬರುವ ಅಪಾಯಗಳಿಂದ ಪಾರಾಗಬಹುದು ಅಂತಂದು ಸಹ ತಿಳಿಸ್ತೇ. ಆದ್ದರಿಂದ ಆದಷ್ಟು ವೃಷಭ ರಾಶಿಯವರು ಸಹ ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲ ಅನೇಕ ರೀತಿಯಿಂದ ತುಂಬ ನಷ್ಟಗಳನ್ನು ಸಹ ಅನುಭವಿಸಬಹುದು. ಯಾಕಂತಂದರೆ ಇದನ್ನು ತಿಳಿಸ್ತಾ ಇರೋದು ಮುಂದಿನ ಸಾಡೆ ಸಾತಿನ ಪ್ರಭಾವ ಪ್ರಾರಂಭವಾಗಲಿಕ್ಕೆ ಸೂಚನೆಗಳನ್ನು ವೃಷಭ ರಾಶಿಯವರಿಗೆ ಕೊಡ್ತಾ ಇದೆ. ಯಾಕಂದರೆ ಹಿಂದೆನೂ ಸಹ ಹೇಳ್ತಾ ಬಂದ್ವಿ, ಮೇಷರಾಶಿಯವರು ಸಹ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತಂದು ಸಹ. ನೋಡಿ, ಈಗ ಎಷ್ಟು ಜೀವನದಲ್ಲಿ ಅನೇಕ ರೀತಿಯಿಂದ ಯಾವುದೇ ಇರಲಿ ಅನೇಕ ರೀತಿಯಿಂದ ನೋವುಗಳು ಅನುಭವಿಸ್ತಾ ಇದ್ದೀರಾ. ಯಾಕೆ ಅಂತಂದು ತಿಳಿಸಿದೆ ಅಂತಂದರೆ, ನೋಡಿ, ನಾವು ಎಷ್ಟೋ ಅನುಭವದಲ್ಲಿ ನೋಡ್ತಾ ಇದ್ದಂಗೆ ಎಂತೆಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನೂ ಸಹ ಶ್ರೀಮಠದ ಅಂತರಂಗದ ಶಿಷ್ಯರಲ್ಲೊಬ್ಬರಾದರೂ ಅಂತಹ ದಕ್ಷ ಅಧಿಕಾರಿಗಳನ್ನೂ ಸಹ ನಾವು ಕಳೆದುಕೊಂಡ್ವಿ. ಆದ್ದರಿಂದ ಕಾಲಜ್ಞಾನದಲ್ಲಿ ತಿಳಿಸುವಂತಹ ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ಚಾಚೂ ತಪ್ಪದಲ್ಲೇ ನೆರವೇರಿಸಿದಾಗ ಮುಂಬರುವ ಅಪಾಯಗಳಿಂದ ನಾವು ಪಾರಾಗಬಹುದು ಅಂತಂದು ಸಹ ತಿಳಿಸುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ, ಏಕೆಂದರೆ ಸಕಲ ಮನುಷ್ಯಾನಾಂ ನವಗ್ರಹಾಧೀನಂ ಅಂತಂದು ಹೇಳುತ್ತೆ. ಆದ್ದರಿಂದ ಪ್ರತಿಯೊಂದು ಜೀವಿಯೂ ಸಹ ನವಗ್ರಹಗಳ ಅಧೀನದಲ್ಲಿರುತ್ತೆ. ಪ್ರತಿಯೊಬ್ಬ ಅವರು ಯಾರೇ ಇರಲಿ ಎಲ್ಲರನ್ನೂ ಸಹ ನಮ್ಮ ಕರ್ಮದ ಆಧಾರದಿಂದ ನವಗ್ರಹಗಳು ಫಲಗಳನ್ನು ಕೊಡ್ತಾ ಹೋಗುತ್ತೆ. ಆದ್ದರಿಂದ ಇಡೀ ನವಗ್ರಹಗಳಲ್ಲೇ ನ್ಯಾಯಮೂರ್ತಿಯ ರೂಪದಲ್ಲಿರುವ ಸಾಕ್ಷಾತ್ ಶ್ರೀ ಶನೇಶ್ವರ ಭಗವಾನರು ಖಂಡಿತ ಅನುಗ್ರಹವನ್ನ ಮಾಡ್ತಾ ಹೋಗ್ತಾರೆ. ನೋಡಿ, ಆದ್ದರಿಂದ ಈ ಕುಂಭರಾಶಿ, ಮೇಷರಾಶಿಯವರು ಸಹ ಮತ್ತು ವೃಶ್ಚಿಕ ರಾಶಿಯವರು ಸಹ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದು ಸಹ ತಿಳಿಸಿದ್ವಿ. ಅದರಂತೆ ನೋಡಿ, ಮೇಷರಾಶಿಯ ನಾಮಾಂಕಿತರಾದ ನಂತರ ಈ ದಿನ ನಾವುಗಳು ನೋಡಿ, ಯಾರು ಜ್ಯೋತಿಷ್ಯವನ್ನು ಕಲಿತಾ ಇರ್ತೀರಾ, ಅಭ್ಯಾಸವನ್ನು ಮಾಡಬೇಕು ಅಂತಂದು ಅಷ್ಟೊಂದು ಉತ್ಸಾಹದಲ್ಲಿರ್ತೀರಾ, ಅಂತಹ ಅವರಿಗೆ ನೋಡಿ ಈ ದಿನ ಅತ್ಯಂತ ಭೀಕರ ಅಪಘಾತ ಉಂಟಾಯಿತು ಮಹಾರಾಷ್ಟ್ರದಲ್ಲಿ. ಇಂದು ನಾವು ಎಲ್ಲ ನಮ್ಮ ಪವರ್ ಟಿವಿಯ ಮಾಧ್ಯಮದ ಮೂಲಕನೂ ಸಹ ವೀಕ್ಷಣೆಯನ್ನು ಮಾಡಿದ್ವಿ. ಫ್ಲೈಟ್ನಲ್ಲಿ ಹೋಗಬೇಕಾದ್ರೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ
ಅಜಿತ್ ಪವಾರ್ ಅವರು ಸಹ ಫ್ಲೈಟಿನ ದುರಂತದಲ್ಲಿ, ಅಗ್ನಿಯ ದುರಂತದಲ್ಲಿ ಎಲ್ಲರೂ ಸಹ ಪ್ರಾಣವನ್ನು ತ್ಯಜಿಸಿದರು ಅಂತಂದು ಸಹ ನೋಡಿದ್ವಿ. ತುಂಬ ನೋವನ್ನುಂಟು ಮಾಡುವಂತಹ ವಿಚಾರ. ಏಕೆಂತಂದ್ರೆ ಅವರನ್ನು ನಂಬಿಕೊಂಡಿರುವಂತಹ ಅನೇಕ ಕುಟುಂಬಗಳಿದ್ದಾವೆ, ಅದರ ಜೊತೆಯಲ್ಲಿ ಅವರ ಅಭಿಮಾನಿಗಳಿದ್ದಾರೆ. ಅವರೆಲ್ಲರಿಗೂ ಸಹ ಎಷ್ಟು ದುಃಖ ಉಂಟಾಗಿರುತ್ತೆ. ಆದ್ದರಿಂದ ಶ್ರೀ ಸಿದ್ಧಲಿಂಗೇಶ್ವರರು, ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಅವರೆಲ್ಲರ ಆತ್ಮಕ್ಕೂ ಸಹ ದುಃಖ ಭರಿಸುವಂತಹ ಶಕ್ತಿಯನ್ನ ನೀಡಲಿ ಮತ್ತು ಶ್ರೀಯುತ ಅಜಿತ್ ಪವಾರ್ ಅವರಿಗೂ ಸಹ ಸದ್ಗತಿಯನ್ನ ಆ ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿ ಕರುಣಿಸಲಿ ಅಂತಂದು ಸಹ ಆಶೀರ್ವಾದವನ್ನ ನೀಡುತ್ತಾ ತಿಳಿಸುತ್ತಾ, ಯಾಕೆ ಇದನ್ನು ತಿಳಿಸಿದ್ವಿ ಅಂತಂದ್ರೆ, ವಿಶೇಷವಾಗಿ ಈ ಜನವರಿ 25ರಂದು ರಾಹುವಿನ ಸಂಚಾರ ಕುಂಭಕ್ಕೆ ಆದಾಗೂ ಸಹಿತನು, ಅದಕ್ಕಿಂತ ಮುಂಚೆ ನಾವು ಕೆಲವೊಂದು ಕಾಲಜ್ಞಾನದ ವಾಣಿಯಲ್ಲಿ ನಾವು ತಿಳಿಸಿದ್ವಿ. ಏಕೆಂದರೆ ಮೋದಿಯವರ ಕಾಲಜ್ಞಾನದ ಗ್ರಹಗತಿಗಳ ಆಧಾರದಿಂದ ಅತಿ ಹೆಚ್ಚಿನೊಳಗೆ ಕಮಲ ಅರಳುತ್ತದೆ. ಇನ್ನು ಮುಂದೆಯೂ ಸಹ ಇದರ ಪ್ರಭಾವ ಇರುತ್ತೆ. ಆದ್ದರಿಂದ ತಾವೆಲ್ಲರೂ ಸಹ ನೋಡಬಹುದು, ಎಲ್ಲಾದರೂ 5 ರಾಜ್ಯಗಳ ಚುನಾವಣೆ ಆಯ್ತಂದ್ರೆ 4 ಇಲ್ಲವೇ 3 ರಾಜ್ಯಗಳಲ್ಲೂ ಸಹ ಉತ್ತಮವಾಗಿ ಕೇಸರಿಮಯ ಆಗಬಹುದು ಎಂದೂ ಸಹ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದೆ. ಅಂತಹ ವಿಶೇಷವಾದ ಯೋಗವು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳ ಶ್ರೀಯುತ ನರೇಂದ್ರ ಮೋದಿಜಿಯವರ ಗ್ರಹಗತಿಗಳ ಆಧಾರದಿಂದ ಮತ್ತು ಅವರಲ್ಲಿರುವ ಅನೇಕ ರೀತಿಯಿಂದ ಆಧ್ಯಾತ್ಮಿಕ ಶಕ್ತಿಯ ಜಾಗೃತ ಆಗ್ತಾ ಇದೆ. ಇದರಿಂದ ವಿಶೇಷವಾದ ದೈವಿ ಕೃಪೆಗೆ ಅವರು ಒಳಗಾಗ್ತಾ ಇದ್ದಾರೆ. ಆದ್ದರಿಂದ ನೋಡಿ, ಮೊನ್ನೆ ನಾವೆಲ್ಲರೂ ಸಹ ಅದನ್ನೂ ಸಹ ತಿಳಿಸಿದ್ವಿ. ಮುಂಬೈನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಸಹ ಕೇಸರಿ ಪಡೆ ಉತ್ತಮವಾಗಿ ತನ್ನ ಅಧಿಕಾರವನ್ನ ತೋರಿಸ್ತು. ತನ್ನ ಉತ್ತಮ ದಾಖಲೆನೇ ಸಹ ನಿರ್ಮಾಣವನ್ನ ಮುಂಬೈನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಸಹ ಮಾಡಿ ತೋರಿಸಿ ಅತ್ಯಂತವಾಗಿ ಕೇಸರಿಮಯ ಕಮಲ ಅರಳಿತು. ಇಡೀ ಜಗತ್ತಿಗೆ ಎಷ್ಟು ಜನ ಖುಷಿಯನ್ನ ಪಟ್ಟರು. ಅದರಂತೆ ಆ ಖುಷಿಯನ್ನ ಪಟ್ಟಾಗ ಕೆಲವೊಂದು ನಮ್ಮ ಮಾಧ್ಯಮಗಳಲ್ಲಿ, ನಮ್ಮ ಪವರ್ ಟಿವಿಯ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕೆಲವೊಂದು ಮಹಾನಾಯಕರುಗಳ ಎಲ್ಲ ದೃಶ್ಯಗಳನ್ನು ಸಹ ವೀಕ್ಷಣೆಯನ್ನ ಮಾಡ್ತಾ ಇದ್ವಿ. ವೀಕ್ಷಣೆಯನ್ನ ಮಾಡ್ತಾ ಇದ್ದಾಗ ನಾವು ಹಿಂದೆಯೂ ಸಹ 2025ರಲ್ಲೂ ಸಹ ಮಹಾರಾಷ್ಟ್ರದ ರಾಜಕೀಯ ನಾಯಕರು ಸಹ, ಅದರೊಳಗೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಹ ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕು. ಅದು ಸರ್ಕಾರಕ್ಕಿರಲಿ, ನಿಮ್ಮ ಜೀವಕ್ಕೂ ಸಹ ಇರಬೇಕು ಅಂತಂದು ಮುಂಚಿತವಾಗಿಯೇ ಸಹ 2025ರಲ್ಲೂ ಸಹ ತಿಳಿಸಿದ್ವಿ. ಅನೇಕ ಸಂಕ್ರಾಂತಿಯ ಫಲಾಫಲಗಳಲ್ಲಿ ಮತ್ತು ಗ್ರಹಣಗಳ ಫಲಾಫಲಗಳಲ್ಲೂ ಸಹ ದುರ್ಗಾದೇವಿಯ ಮೊರೆಯನ್ನು ಹೋಗಬೇಕು ಅಂತಂದು ಸಹ ಎಚ್ಚರವನ್ನ ಮಾಡ್ತಾ ಬರ್ತಾ ಇದ್ವಿ. ಅದರಂತೆ ಮೊನ್ನೆ ಸ್ಥಳೀಯ ಚುನಾವಣೆಗಳಲ್ಲಿ ಎಲ್ಲರ ಮುಖ ಸಾಮುದ್ರಿಕ ಶಾಸ್ತ್ರಗಳನ್ನ ನೋಡ್ತಾ ಇರಬೇಕಾದಾಗ ಕೆಲವೊಂದು ಇದರೊಳಗೆ ಶ್ರೀಯುತ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಅಜಿತ್ ಪವಾರ್ ಅವರ ಸಹ ಸಾಮುದ್ರಿಕ ಶಾಸ್ತ್ರವನ್ನು ನೋಡಿದಾಗ ಕೆಲವೊಂದು ಗ್ರಹಗತಿಗಳ ಆಧಾರ ಬದಲಾವಣೆ ಆಗ್ತಾ ಇರೋದು. ನಂತರ ಕುಂಭರಾಶಿಯ ಧನಿಷ್ಠ ನಕ್ಷತ್ರದಿಂದ ಮತ್ತು ಅವರ ಹೆಸರಿನ ಮೇಷರಾಶಿಯ ನಾಮಾಂಕಿತ ಇರೋದ್ರಿಂದ ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕು ಅಂತಂದು ಸಹ ಅವರಿಗೆ ಒಂದು ಸಂದೇಶವನ್ನು ಸಹ ಮೇಲ್ ಮೂಲಕ ನಾವು ಕಳಿಸಿದ್ವಿ. ತಾವುಗಳು ನೋಡಬಹುದು, ಮೇಲ್ ಮೂಲಕ ಅವರಿಗೆ ಕಳಿಸಿದ್ದೀವಿ. ಅಡ್ವೈಸರಿ ಬ್ಲೆಸ್ಸಿಂಗ್ಸ್ based on planetary transit Mesh Rashi, respected Sri Ajit Pawar ji.
Honorable Deputy Chief Minister of Maharashtra on this auspicious occasion 26th January ಅಂದರೆ 2026 ಜನವರಿ 26ರಿಂದ ಅಂದರೆ 2025ರಲ್ಲಿ ರಾಹುವು ಕುಂಭರಾಶಿಗೆ ಸ್ಥಿತನಾಗಿರುವುದರಿಂದ ಕುಂಭರಾಶಿ, ಮೇಷರಾಶಿ, ವೃಶ್ಚಿಕ ರಾಶಿ ಮತ್ತು ಕರ್ಕ ರಾಶಿಗಳು ಸಹ ತುಂಬ ಎಚ್ಚರಿಕೆಯನ್ನ ವಹಿಸಬೇಕು ಅಂತಂದು ಸಹ ತಿಳಿಸ್ತಾ ಇದ್ವಿ. ಅದರಂತೆ ಅವರಿಗೂ ಸಹ ನೋಡಿ ಕಾಲಜ್ಞಾನವನ್ನ ಮುಂಚಿತವಾಗಿ, ಯಾಕಂತಂದ್ರೆ ಅವರೂ ಸಹ ಅನೇಕ ರೀತಿಯಿಂದ ಸಾಮಾಜಿಕ ಕಾರ್ಯಗಳನ್ನ, ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಎಷ್ಟೋ ಜನಕ್ಕೂ ಸಹ ಅವರು ಅವರ ಅಭಿಮಾನಿಗಳಿಗೆ ನೆರವಾಗಿದ್ದಾರೆ. ಹೀಗಾಗಿ ಶ್ರೀಪೀಠದ ಕರ್ತವ್ಯ ಎಚ್ಚರಿಕೆಯನ್ನ ವಹಿಸಿ ಅಂತಂದು ಸಹ ಒಂದು ಸಂದೇಶವನ್ನ ತಿಳಿಸಿ, ಅದಕ್ಕೆ ಪರಿಹಾರಗಳನ್ನು ಸಹ ತಿಳಿಸಿ, ಅಲ್ಲಿಯವರೆಗೂ ಮಾರ್ಚ್ 18ರವರೆಗೂ ಸಹ ಎಚ್ಚರಿಕೆಯನ್ನ ವಹಿಸಬೇಕು ಅಂತಂದು ಸಹ ತಿಳಿಸಿದ್ವಿ. ಆದರೆ ನೋಡಿ, ಈ ಎಚ್ಚರಿಕೆಯನ್ನ ತಾವು ಎಷ್ಟೋ ಜನ ಶಿಷ್ಯಂತಿರು ಗಮನಿಸ್ತಾ ಇರ್ತೀರ, ಎಲ್ಲರಿಗೂ ಸಹ ತಿಳಿಸ್ತಾ ಇರ್ತೀವಿ. ಆದ್ರೂ ಸಹ ಕೆಲವೊಬ್ರು ಎಚ್ಚೆತ್ತುಕೊಂಡು ಆ ಕಾಲಜ್ಞಾನದಿಂದ ಬರುವಂತ ಅಪಾಯಗಳಿಂದ ಪಾರಾಗ್ತಾರೆ. ಇನ್ನ ಕೆಲವೊಬ್ರು ಅದನ್ನ ಪರಿಗಣಿಸದಲ್ಲಿ ಮುಂಬರುವ ಆಪತ್ತನ್ನ ತಮ್ಮ ಮೇಲೆ ಎಳ್ಕೊಂಡು ಹೋಗ್ತಾರೆ. ಆದ್ದರಿಂದ ಇದು ಒಂದು ನಮಗೆ ತುಂಬಾ ಬೇಜಾರಾಗ್ತದೆ. ಯಾಕಂದ್ರೆ ನಾವು ಕೊಡುವ ಸಂದೇಶಗಳು ಅವರಿಗೆ ತಲುಪುತ್ತಾ ಇದೆಯೋ ಇಲ್ಲವೋ ಅನ್ನೋದು ಸಹ ತಿಳಿತಾ ಇಲ್ಲ. ಯಾಕಂದ್ರೆ ಎಷ್ಟೋ ಅಭಿಮಾನಿಗಳು ಅವರನ್ನ ನಂಬಿಕೊಂಡಿರ್ತಾರೆ. ಈಗ ನೋಡಿ, ಅವರಿಗೆಷ್ಟು ಅಗಾಧವಾದ ದುಃಖ ಆಗಿರುತ್ತೆ, ಅವರ ಕುಟುಂಬಕ್ಕೂ ಎಷ್ಟು ಆ ನೋವು ಉಂಟಾಗಿರುತ್ತೆ. ಆ ಜಗನ್ಮಾತೆ ಇಷ್ಟಕಾಮೇಶ್ವರಿ ಅವರ ಕುಟುಂಬಕ್ಕೂ ಅವರ ಎಲ್ಲ ಅಭಿಮಾನಿಗಳು ಸಹ ಆ ಧೈರ್ಯವನ್ನ ತಡೆಯುವಂತ ಶಕ್ತಿಯನ್ನ ಕರುಣಿಸಲಿ ಅಂತಂದೂ ಸಹ ನಾವು ಕೇಳ್ತಾ, ಆದರೆ ಯಾಕೆ ಈ ವಿಚಾರವನ್ನ ತಿಳಿಸ್ತಾ ಇದ್ದೀವಿ ಅಂತಂದ್ರೆ ನೋಡಿ, ಕಾಲಜ್ಞಾನದ ಅನೇಕ ನಮ್ಮ ತಾಳೆಗರಿ ಗ್ರಂಥಗಳಲ್ಲಿ ಅನೇಕ ಮಹಾನ್ ನಾಯಕರುಗಳ ದುರ್ಮರಣ ಉಂಟಾಗುತ್ತೆ ಅಂತಂದೂ ಸಹ ನಾವು ವಾರ್ಷಿಕ ಭವಿಷ್ಯದಲ್ಲೂ ಸಹ ತಿಳಿಸಿದ್ವಿ. ಈ 26 ಅಂತಂದ್ರೆ 1 ಮತ್ತು 0 ಇದರಿಂದ ತಾವುಗಳು ಡಿಸೆಂಬರ್ನ ಕಾಲಜ್ಞಾನದಲ್ಲಿ ನಾವು ತಿಳಿಸಿದ್ದೀವಿ. ನೀವು ಎಲ್ಲ ನೋಡಬಹುದು. ಅನೇಕರು ದುರ್ಮರಣವನ್ನು ಹೊಂದುತ್ತಾರೆ ಅಂತಂದು ಅನೇಕ ಉದಾಹರಣೆಗಳನ್ನು ಸಮೇತ ತಿಳಿಸಿದ್ವಿ. ಅದರೊಳಗೂ ಕಾಲಜ್ಞಾನದಲ್ಲಿ ಹೀಗಾಗುತ್ತೆ ಅಂತಂದು ಸಹ ಅವರಿಗೆ ಸಂದೇಶವನ್ನೂ ಸಹ ನಾವು ಕಳಿಸಿದ್ದೀವಿ. ಹಿಂಗಾಗಿ ನೋಡಿ, ಕಾಲಜ್ಞಾನ ಅನ್ನೋದು ಎಷ್ಟು ಒಂದು ವೈಜ್ಞಾನಿಕ ಶಾಸ್ತ್ರ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ. ಯಾಕೆ ಇದನ್ನ ತಿಳಿಸ್ತಾ ಇದೀವಿ ಅಂತಂದ್ರೆ, ಪ್ರತಿಯೊಬ್ಬ ಜ್ಯೋತಿಷಿಗಳಿರಲಿ, ಕಾಲಜ್ಞಾನಿಗಳಿರಲಿ, ವೈಜ್ಞಾನಿಕವಾಗಿ ಕುಳಿತುಕೊಂಡು ಸಂಶೋಧನೆಗಳನ್ನ ಮಾಡ್ತಾ ಹೋಗ್ಬೇಕು. ಆಗ ಮಾತ್ರ ನಮಗೆ ಪ್ರತಿಯೊಂದರ ಸತ್ಯಾಸತ್ಯತೆಗಳು ಸಹ ತಿಳಿತಾ ಹೋಗುತ್ತೆ. ಮತ್ತೆ ನೋಡಿ, ಕಾಲಜ್ಞಾನದ ತಾಳಪತ್ರದಲ್ಲಿ ತಿಳಿಸ್ತಾ ಇರೋದು ಅಂತಹ ಮಹಾನಾಯಕರದು ಅಂದ್ರೆ ಬುಧ ದಶೆ ಮತ್ತು ರಾಹು ಭುಕ್ತಿ ಅತ್ಯಂತ ವಿಶಿಷ್ಟವಾದದ್ದು. ನೋಡಿ, ಹೀಗಾಗಿ ಇಂತಹ ಸಮಯದಲ್ಲಿ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕು. ಒಂದು ಹುಲ್ಲು ಕಡ್ಡಿನೂ ಸಹ ನಮಗೆ ದೊಡ್ಡ ಬಂಡೆಕಲ್ಲಾಗುತ್ತೆ. ಆದ್ದರಿಂದ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇರ್ತೀವಿ, ಇಂತಹ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ, ಇಂತಹ ಪರಿಹಾರಗಳನ್ನ ಮಾಡ್ತಾ ಇರಿ ಅಂತಂದು ನಮ್ಮ, ಯಾಕಂದ್ರೆ ಈ ಕಾಲಜ್ಞಾನ ಅನ್ನೋದು ತುಂಬಾ ವೈಜ್ಞಾನಿಕವಾದದ್ದು. ನಮ್ಮ ಸನಾತನ ಪರಂಪರೆಯ ಋಷಿಗಳ ತಪೋಶಕ್ತಿಯಾಗಿದೆ. ತಾವೆಲ್ಲ ನೋಡಿ, ಯಾಕಂತಂದ್ರೆ ನಾವು ರೈಟ್ ಸಹೋದರರು ವಿಮಾನವನ್ನ ಕಂಡಿಡಿದ್ವಿ ಅಂತಂದು ಹೇಳಿದ್ವಿ. ಆದ್ರೆ ಹಿಂದಿನೇ ಸಹ ಪುಷ್ಪಕ ವಿಮಾನ ಇತ್ತು ಅಂತಂದು ಸಹ ನಾವು ಓದುತ್ತೀವಿ. ಆದ್ರೆ ನಾವು ಪರೀಕ್ಷೆನಲ್ಲಿ ಬರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿಂಗಾಗಿ ನಮ್ಮ ಎಲ್ಲ ಸರ್ಕಾರಗಳು ನಮ್ಮ ಈ ಸನಾತನ ಪರಂಪರೆಯ ವೈಜ್ಞಾನಿಕ ಶಾಸ್ತ್ರಕ್ಕೆ ಮತ್ತೆ ಪುನಃ ಮಹತ್ವವನ್ನ ನೀಡಬೇಕು. ಹೌದಲ್ಲ ವೀಕ್ಷಕರೇ? ನೀವೆಲ್ಲ ಸಹಿತನು ನೋಡಿ, ಯಾಕಂತಂದ್ರೆ ಸುಮಾರು 5,000 ವರ್ಷಗಳ ಹಿಂದೆನೆ ಎಷ್ಟೋ ಶಿಲ್ಪಕಲಾದಲ್ಲೇ ಸಾಕ್ಷಿಗಳಿದಾವೆ. ಆದ್ರೂ ಸಹ ನಾವುಗಳು ಯಾವುದೇ ಪರೀಕ್ಷೆನಲ್ಲಿ ಬರಿಬೇಕಂತಂದ್ರೂ ಸಹ ನಾವು
ಈ ವಿದೇಶಿಯರ ಹೆಸರನ್ನೇ ನಮೂದಿಸಿದ್ರೆ ನಮಗೆ ಅಂಕ ಸಿಗೋದು ಹೊರತುನು ಯಾರು ಪುಷ್ಪಕವನ್ನ ಹೀಗೆ ಕಂಡಿಡಿತು ಅಂತಂದ್ರೆ ಅದನ್ನ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ಇದೆ ನೋಡಿ. ಇಡೀ ವಿಶ್ವಕ್ಕೆ ಗುರುವಾದ ಭಾರತ ತನ್ನ ಹೆಮ್ಮೆಯನ್ನು ತಾನು ಹೇಳಿಕೊಂಡ್ರು ಸಹ ಅದಕ್ಕೆ ಪರೀಕ್ಷಾ ಇದರೊಳಗೆ ಮೌಲ್ಯಗಳಿಲ್ಲ. ಆದ್ದರಿಂದ ಇದೆಲ್ಲವೂ ಸಹ ಶಿಕ್ಷಣ ಸಚಿವರು, ರಾಜ್ಯ ಶಿಕ್ಷಣ ಸಚಿವರಾಗಲಿ, ಕೇಂದ್ರ ಶಿಕ್ಷಣ ಸಚಿವರಾಗಿರಲಿ ಇದರ ಬಗ್ಗೆ ತುಂಬಾ ಒತ್ತನ್ನು ಕೊಟ್ಟು ನಮ್ಮ ದೇಶದ ಹಿರಿಮೆ ಗರಿಮೆಯಂತಹ ಇಂತಹ ಸನಾತನ ಪರಂಪರೆಯ ಸಕಲ ವೇದ ಶಾಸ್ತ್ರಗಳಿಗೆ ಮಹತ್ವವನ್ನು ಕೊಟ್ಟು ಅದರ ಸಂಶೋಧನೆಯನ್ನ ನಡೆಸಿ ಅದು ಮುಂದಿನ ಪೀಳಿಗೆಗೆ ಉಪಯೋಗವಾಗುವಂತಾಗಬೇಕು. ಅದರ ಬಗ್ಗೆ ನಮ್ಮ ಸರ್ಕಾರಗಳು ಸಹ ನೆರವನ್ನ ಮತ್ತು ಸಹಾಯವನ್ನ ನೀಡಿ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಒತ್ತನ್ನು ಕೊಟ್ಟಾಗ ಮಾತ್ರ ನಮ್ಮ ಈ ಭವ್ಯ ಭಾರತ ಪರಂಪರೆಯಲ್ಲಿ ಉನ್ನತವಾಗಿ ಜೀವನವನ್ನ ನಿರೂಪಣೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ನಮ್ಮ ತಾಳಪತ್ರದಲ್ಲಿ ಸಹ ತಿಳಿಸ್ತಾ ಹೋಗುತ್ತೆ, ಒಬ್ಬ ಮನುಷ್ಯನಿಗೆ ಸಂಪೂರ್ಣ ಆಯುಷ್ಯು, ಆ ಆಯುಷ್ಯನ ಪ್ರಮಾಣದಲ್ಲಿ ಅವನಿಗೆ ಬರುವಂತಹ ಕಂಟಕಗಳು, ಅಪಮೃತ್ಯು ಬಾಧೆಗಳು ಯಾವ ರೀತಿಯಿಂದ ಉಂಟಾಗ್ತಾ ಹೋಗುತ್ತೆ ಅದೆಲ್ಲವನ್ನು ಸಹ ಕಾಲಜ್ಞಾನಿಗಳಾದವರು, ಜ್ಯೋತಿಷಿಗಳಾದರೂ ಸಂಪೂರ್ಣವಾಗಿ ಸಂಶೋಧನೆಯನ್ನ ಮಾಡಬೇಕು. ಆಗ ಮಾತ್ರ ಇವೆಲ್ಲವೂ ಸಹ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಏಕೆಂದ್ರೆ ಒಬ್ಬ ವ್ಯಕ್ತಿ ಸಂಪೂರ್ಣ ಆಯುಷ್ಯವನ್ನ ಅಂದ್ರೆ ಮೃತ್ಯುವನ್ನ ಅನುಭವಿಸಿದನ, ಪಡ್ಕೊಂಡನ, ಇಲ್ಲ ಅಪಮೃತ್ಯು ಆಯ್ತಾ, ಅಪಕಂಟಕಗಳಾಯ್ತಾ, ಇಂಥ ಎಲ್ಲದನ್ನು ಸಹ ಅವನು ಸಂಶೋಧನೆಯನ್ನ ಮಾಡಬೇಕು. ಯಾಕಂದ್ರೆ ಅನೇಕ ನಮ್ಮ ತಾಳೆಗರಿಯ ಗ್ರಂಥಗಳಲ್ಲಿ ತಿಳಿಸ್ತೆ, ಸುಮಾರು ಅವನಿಗೆ ಮೃತ್ಯು ಸಂಪೂರ್ಣವಾಗಿ ಬರುವುದಕ್ಕಿಂತ ಮುಂಚೆ ಇಲ್ಲ ಕಂಟಕಗಳು ಬರುವಂತ ಮುಂಚೆನೆ ಸುಮಾರು 5 ರಿಂದ 6 ತಿಂಗಳು ಅಂದ್ರೆ 8 ತಿಂಗಳ ನಡುವೆ ಆ ದೇಹದಲ್ಲಿ ಅನೇಕ ಬದಲಾವಣೆಗಳು ಸಹ ಉಂಟಾಗ್ತಾ ಹೋಗುತ್ತೆ. ಅದನ್ನೇ ಸಹ ಈಗಿನ ವೈದ್ಯಕೀಯರು ಪೂರ್ತಿ ಸುಪ್ರಸಿದ್ಧ ಅನೇಕ ವೈದ್ಯರು ಸಹ ಇದನ್ನ ಒಪ್ತಾ ಇದ್ದಾರೆ. ಏಕಂತಂದ್ರೆ ಈಗ ಒಂದು ಹೃದಯ ಸ್ತಂಭನ ಇರಲಿ, ಆ ಹೃದಯ ಸ್ತಂಭನ ಆಗಬೇಕಂತಂದ್ರೆ ಕೆಲವೊಂದು ಸಿಂಪ್ಟಮ್ಸ್ ನ ಪೂರ್ತಿ ದೇಹ ತೋರಿಸ್ತಾ ಹೋಗುತ್ತೆ. ಕೆಲವೊಂದು ರೋಗಗಳು ಬರುತ್ತೆ ಅಂತಂದ್ರೆ ಮುಂಜಾಗ್ರತೆಯಾಗಿದೆ ದೇಹದಲ್ಲಿ ಆ ಸೂಚನೆಗಳನ್ನ ಕೊಡ್ತಾ ಹೋಗುತ್ತೆ. ಇದು ಸೈಂಟಿಫಿಕ್ ಆಗಿನೂ ಸಹ ಪ್ರೂವ್ ಆಗಿದೆ, ಹೌದಲ್ಲ ವೀಕ್ಷಕರೇ? ಯಾಕಂತಂದ್ರೆ ನೇರವಾಗಿ ಒಂದೇ ಸಲ ದೇಹದ ಮೇಲೆ ಯಾವುದೇ ಮೃತ್ಯು ಬರೋದಿಲ್ಲ. ಅದು ನೋಡಿ ಶಾಸ್ತ್ರನೂ ಸಹ ನಮಗೆ ತಿಳಿಸ್ತಾ ಹೋಗುತ್ತೆ. ಹೀಗಾಗಿ ಅದನ್ನೆಲ್ಲವೂ ಸಹ ನಾವು ನೋಡಬೇಕು. ಸಂಪೂರ್ಣ ಆಯುಷ್ಯನ ಪ್ರಮಾಣ ಮುಗಿದಿದೆಯಾ, ಇಲ್ಲವೇ ಅಪಮೃತ್ಯುಗಳು ಉಂಟಾಗಿದೆಯಾ, ಅಪಕಂಟಕಗಳು ಉಂಟಾಗಿದ್ದಾವ, ಇವೆಲ್ಲದನ್ನೂ ಸಹ ತಿಳ್ಕೋಬೇಕಾಗುತ್ತೆ. ನೋಡೋಣ ಈ ಮೃತ್ಯುವಿನ ಬಗ್ಗೆ ಮುಂದೊಂದು ದಿನ ಒಂದು ವಿಶೇಷ ಸಂಚಿಕೆಯನ್ನ ಮಾಡಿ ವೈಜ್ಞಾನಿಕವಾಗಿ ತಿಳಿಸೋಣ. ಏಕೆಂದ್ರೆ ಮೃತ್ಯುವನ್ನ ಯಾರೂ ಗೆಲ್ಲಲಿಕ್ಕಾಗಲ್ಲ. ಆದರೆ ಮೃತ್ಯುವನ್ನ ಸಂತೋಷವಾಗಿ ಬರಮಾಡಿಕೊಂಡು ಅದರ ಆಚರಣೆ ಮಾಡೋದಿದೆಯಲ್ಲ, ನಮ್ಮ ಸನಾತನ ಪರಂಪರೆಯಲ್ಲಿ ಅತ್ಯಂತ ವಿಶಿಷ್ಟವಾದದ್ದು. ಶರಣನಿಗೆ ಮೃತ್ಯುವೇ ಮಹಾನವಮಿ ನೋಡ ಅಂತಂದು ಅನೇಕ ಗುರುಗಳು ಹೇಳ್ತಾ ಇದ್ರು. ಇಂತಹ ಈ ವಿದ್ಯೆ ಇದೆಯಲ್ಲ, ಅದು ಅತ್ಯಂತ ವಿಶಿಷ್ಟವಾದದ್ದು. ಅದನ್ನ ನಾವು ಹೇಗೆ ಕಲಿಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಚರ್ಚಿಸೋಣ. ನಿಮ್ಮೆಲ್ಲರಿಗೂ ಸಹ ವೈಜ್ಞಾನಿಕ ಆಧಾರದಿಂದ ಇದನ್ನ ತಿಳಿಸ್ತಾ ಹೋಗ್ತೀವಿ. ಆದ್ರೆ ಈಗ ನಾವು ಏನಪ್ಪಾ ಅಂತಂದ್ರೆ ಕಾಲಜ್ಞಾನದಲ್ಲಿ ನೀಡುವಂತಹ ಅನೇಕ, ಯಾಕಂತಂದ್ರೆ ಕಾಲಜ್ಞಾನ ಅಂತಂದ್ರೆ ಮುಂಬರುವ ಅಪಾಯಗಳಿಂದ ನಮ್ಮನ್ನ ಎಚ್ಚರಿಸಿ ನಮ್ಮನ್ನ ಜಾಗೃತರನ್ನಾಗಿ ಮಾಡಿ ಮುಂದಿನ ಎಲ್ಲಿ ಬರುವಂತ ಅಪಾಯಗಳಿಗೆ ಉಪಾಯಗಳನ್ನ ತಿಳಿಸಿ ಜೀವನವನ್ನ ಸಂತೋಷಮಯವಾಗುವಂತಹ ಒಂದು ವಿದ್ಯೆ, ಒಂದು ಶಾಸ್ತ್ರ ಯಾವ್ದಪ್ಪ ಅಂತಂದ್ರೆ ವಿಶೇಷವಾದ ಈ ಕಾಲಜ್ಞಾನವಾಗಿದೆ. ಇಂತಹ ಕಾಲಜ್ಞಾನದಿಂದ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನ ಉತ್ತಮವಾಗಿ ಮಾಡಿ ಜೀವನವನ್ನ ಆನಂದಭರಿತ ಸಂತೋಷವಾಗಿ ಕಳೆದು ಆ ಭಗವಂತನ ಕೃಪೆಗೆ ಸರ್ವರೂ ಸಹ
ಪ್ರೀತಿ ಪಾತ್ರರಾಗಬೇಕು. ಅದರ ಜೊತೆಯಲ್ಲಿ ವಿಶೇಷವಾಗಿ ಕುಂಭರಾಶಿ, ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯವರು ಆಯಾ ಲಗ್ನಗಳಿಗೆ ಮತ್ತು ಆಯಾ ರಾಶಿಗಳ ಅನುಸಾರವಾಗಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಅದರ ಜೊತೆಯಲ್ಲಿ ಪ್ರತಿ ಶನಿವಾರ ತಾವೆಲ್ಲರೂ ಸಹ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಾಧ್ಯವಾದಷ್ಟು ಕಪ್ಪು ಎಳ್ಳನ್ನು ದೇವಸ್ಥಾನಕ್ಕೆ ದಾನವನ್ನ ಮಾಡುವುದು ಮತ್ತು ಗೋ ಸೇವೆಯನ್ನ ಮಾಡೋದು, ಗೋಗ್ರಾಸಗಳನ್ನ ನೀಡುವುದು, ಆದಷ್ಟು ನಿಮ್ಮ ಗುರುಗಳ ಸೇವೆಯನ್ನ ಮಾಡಿ ಗುರುಗಳ ಮಾರ್ಗದರ್ಶನದಂತೆ ನಡೆದು ಆಯಾ ಕಾಲಕ್ಕೆ ಸಮಯಕ್ಕೆ ತಕ್ಕ ಹಾಗೆ ಮಂತ್ರೋಪದೇಶಗಳನ್ನು ತೆಗೆದುಕೊಂಡು ಸನ್ಮಾರ್ಗದಲ್ಲಿ ನಡೆದಾಗ ಮಾತ್ರ ಆ ಪರಮಾತ್ಮನ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಏಕೆಂತಂದ್ರೆ ಇಲ್ಲಿ ಶನಿ ಭಗವಾನ್ ಮೀನರಾಶಿಯಲ್ಲಿ ಮತ್ತು ಕುಂಭರಾಶಿಯಲ್ಲಿ ರಾಹು ಭಗವಾನರು ಕುಳಿತುಕೊಂಡಿರಿಂದ ಆದಷ್ಟು ಗುರುಗಳ ಸೇವೆ, ಗುರುಗಳಿಂದ ಸನ್ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ನಾವು ನಡೆದಾಗ ಮಾತ್ರ ಈ ಎಲ್ಲ ಬರುವ ಅಪಾಯಗಳಿಂದ ನಾವು ಪಾರಾಗಬಹುದು. ಆದ್ದರಿಂದ ಆದಷ್ಟು ಗುರುಗಳ ಸೇವೆಯನ್ನ ಮಾಡೋದು, ಗುರುಗಳ ವಾಕ್ಯದಂತೆ ನಡೆಯೋದ್ರಿಂದ ಬರುವ ಎಲ್ಲ ಅಪಾಯಗಳಿಂದನೂ ಸಹ ಪಾರಾಗಬಹುದಾಗಿದೆ. ಮತ್ತು ಈ ಕುಂಭರಾಶಿ ಮತ್ತು ಮೇಷರಾಶಿಯವರು ಸಹ ಆದಷ್ಟು ಬೆಳಗಿನ ಹೊತ್ತು ಖಡ್ಗಮಾಲಾ ಸ್ತೋತ್ರವನ್ನ ಪಠಣೆಯನ್ನ ಮಾಡುವುದರಿಂದ, ಇಷ್ಟಕಾಮೇಶ್ವರಿಯ ಧ್ಯಾನವನ್ನ, ಇಷ್ಟಕಾಮೇಶ್ವರಿಯ ದೇವಿಯ ದರ್ಶನವನ್ನ ಮಾಡುವುದರಿಂದ, ವಸ್ತ್ರದಾನಗಳನ್ನ ಮಾಡುವುದರಿಂದ ಬರುವ ಎಲ್ಲ ಅಪಾಯಗಳಿಂದನೂ ಸಹ ಪಾರಾಗಬಹುದು ಅಂತಂದೂ ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಸಮಸ್ತ ಲೋಕಾದಿಗಳಿಗೂ ಸಹ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಳವನ್ನ ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದಗಳನ್ನ ನೀಡುತ್ತಾ, ಓಂ ನಮಃ ಶಿವಾಯ.